ಜೈ ಹಿಂದ್ ಜೈ ಕರ್ನಾಟಕ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ. ನಾನು ಇವಾಗ ಎಕ್ಸಾಮ್ ಬಂದಿದ್ದೀನಿ. ಭಾಳ ಸುಸ್ತಾಗ್ತೈತೆ. ಏನು ಹೇಳ್ಬೇಕಂದ್ರೆ ಅರ್ಥ ಆಗ್ತಿಲ್ಲ ನನಗೆ ಈ ವ್ಲಾಗ್ನಲ್ಲಿ. ಸುಮ್ಮನೆ ಕನ್ಸಿಸ್ಟೆನ್ಸಿ ಇರಬೇಕಂತ ಮಾಡ್ತಿದ್ದೀನಿ ಈ ವ್ಲಾಗು. ಭಾಳ ನಾನು ಎಕ್ಸಾಮ್ ಬರ್ದು ಸಾಕಾಗ್ಬಿಡ್ತೀನಿ. ಇಲ್ಲಿ ಒಂದು ಕೆರೆ ಇದೆ, ಇದ್ರದ್ದು ಕಂಡೀಷನ್ ತೋರಿಸ್ತೀನಿ ನೋಡಿ ಹೆಂಗಿದೆ. ಏನಿದು ಗೈಸ್? ಹಾಂ, ಎಷ್ಟು ಗಲೀಜಿದೆ ಇದು ನೋಡ್ರಿ. ಹೌದು ಏನಪ್ಪ ಇದು? ನೀವು ಅದು ಒಳ್ಳೆ ಸ್ನೋ ಅನ್ಕೊಂಡ್ಬಿಟ್ಟಿರ ಅನ್ಸುತ್ತೆ. ಗಲೀಜದು ಇದು ನೋಡ್ರಿ. ಇದು ಔಟರ್ ಏರಿಯಾ ನಮ್ಮ ಹಾಸ್ಟೆಲ್ದು. ಹಿಂಗಿದೆ ಅಂಡರ್ ಡೆವಲಪ್ಮೆಂಟ್ ಏರಿಯಾ ಟೋಟಲ್. ಏನು ಚೆನ್ನಾಗಿಲ್ಲ ಈ ಏರಿಯಾನಲ್ಲಿ. ಇದು ಚೆನ್ನಾಗಿರೋದು ಏನಿದ್ರಲ್ಲಿ ನಮ್ಮ ಏರಿಯಾನಲ್ಲಿ ಏನು ಚೆನ್ನಾಗಿದೆ ಅಂದರೆ ನಾನು ಒಬ್ಬನೇ ಚೆನ್ನಾಗಿರೋದು ನಮ್ಮ ಏರಿಯಾನಲ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದ್ರ ಮುಂಚೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸ್ಮಶಾನ ಬರ್ತಿದೆ, ತೋರಿಸ್ತೀನಿ ನೋಡ್ರಿ. ಇವ್ರು ಯಾರೋ ಸತ್ತೋಗಿದ್ದಾರೆ, ತಗೊಂಡೋಗ್ತಿರೋದು ಸ್ಮಶಾನಕ್ಕೆ ಬರ್ನ್ ಮಾಡಲಿಕ್ಕೆ ನನ್ನ ಹತ್ರ ನಿಮ್ಗೆಲ್ರಿಗೆ ಒಂದು ಚಾಲೆಂಜ್ ಇದೆ. ಏನು ಚಾಲೆಂಜ್ ಅಂದರೆ ಕಮೆಂಟ್ನಲ್ಲಿ ಏನು ಹೇಳ್ಬೇಕಂದ್ರೆ ನೀವು ಡಿ ಬಾಸ್ ಆರ್ ಯಶ್, ನಿಮಗೆ ಯಾರು ಇಷ್ಟ, ಇಬ್ಬರಲ್ಲಿ ಯಾರು ನಿಮಗೆ ಇಷ್ಟ ಅವ್ರದ್ದು ಹೆಸರು ಕಮೆಂಟ್ನಲ್ಲಿ ಬರೀಬೇಕಾಗಿದೆ. ದರ್ಶನ್ ಬಾಸ್ ಫ್ಯಾನ್ ಅವರು ಕಮೆಂಟ್ ಮಾಡಿರಿ, ಯಶ್ ಫ್ಯಾನ್ ಅವರು ಮತ್ತೆ ಲೈಕ್ ಮಾಡಿರಿ. ನಮ್ಮ ಹಾಸ್ಟೆಲಲ್ಲಿ ಮಸಾಲೆ ಪೂರಿ ಮಾಡಿದ್ದಾರಂತೆ. ಇವಾಗ ಫೋನ್ ಮಾಡಿದ್ರು ಅಣ್ಣ, ಹೋಗ್ತೀನಿ, ಮಾಡಿದರೆ ಹೋಗಿ ತಿಂತೀನಿ, ತೋರಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಿತ್ತಂದರೆ ನಿಮಗೆ ಜನರು ಕಮೆಂಟ್ನಲ್ಲಿ ಏನು ಹೇಳ್ತಿದ್ರು ಅಂದರೆ ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ಸರಿಯಾಗಿಲ್ಲ, ಹೊಸ ಫೋನ್ ತಗೋ ಅಂತ ಹೇಳಿದರೆ. ಹೊಸ ಫೋನ್ ತಗೊಳ್ಳಿಕ್ಕೆ ಯೂಟ್ಯೂಬಿಂದ ದುಡ್ಡು ಬರಬೇಕಲ್ವಾ? ದುಡ್ಡು ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿ ಇದು ಇವಾಗ ರೋಡ್ ಚೆನ್ನಾಗಿ ಕಾಣ್ತಿದೆ, ತೋರಿಸ್ತೀನಿ ನೋಡಿರಿ. ರೋಡ್ ಮಾಡಿದರೆ ನೋಡಿ, ಆ ಜಂಕ್ಷನಿಂದ ಹಿಂದೆ ಎಲ್ಲ ಮೊನ್ನೆ ಮಾಡಿದ್ದು, ಅಲ್ಲಿಂದ ಇಲ್ಲಿವರೆಗೂ ನಿನ್ನೆ ಮಾಡಿದ್ದು, ಮತ್ತು ಇಲ್ಲಿಂದ ಅಲ್ಲಿವರೆಗೂ ಇವಾಗ ಮಾಡಿದ್ದಾರೆ. ನಾನು ಏನು ಹೇಳೋದು ಪಾಯಿಂಟ್ ಅಂದರೆ ಡೆವಲಪ್ಮೆಂಟ್ ಆಗ್ತಿದೆ, ಆದರೂ ಸ್ಲೋ ಆಗಿ ಡೆವಲಪ್ ಆಗ್ತಿದೆ ಏರಿಯಾ ಇದು. ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಪ್ರಕಾರ ಇವಾಗ ನಮ್ಮ ಹಾಸ್ಟೆಲ್ನಲ್ಲಿ ಗೇಮ್ಸ್ ಆಡ್ತಿರ್ಬಹುದು, ಯಾಕಂದರೆ ಕ್ರಿಕೆಟ್ ಆಡ್ತಿರ್ಬೋದು. ನೋಡೋಣ ನನ್ನ ಗೆಸ್ಸಿಂಗ್ ಹೆಂಗಿದೆ ಅಂತ. ನನ್ನ ಪ್ರಕಾರ ನಾನು ಡೈಲಿ ಓಡಾಡ್ತೀನಲ್ವ, ಗೊತ್ತಿದೆ. ನೀವು ಅವ್ರು ಕ್ರಿಕೆಟ್ ಆಡ್ತಿದ್ರೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ. ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ. ಕ್ರಿಕೆಟ್ ಮತ್ತು ಫೈನಲಿ ಹಾಸ್ಟೆಲ್ಗೆ ರೀಚ್ ಆಗಿದ್ದೀನಿ. ಅದು ತೋರಿಸಿದ್ದೀನಲ್ವ, ಅವ್ರು ಕ್ರಿಕೆಟ್ ಆಡ್ತಿರೋದು. ನಾನು ಹೇಳಿದ ಪ್ರಕಾರ ನನ್ನ ಗೆಸ್ಸಿಂಗ್ ಹೆಂಗಿದೆ ನೋಡಿರಿ. ರೂಮಿಗೆ ರೀಚ್ ಆಗಿದ್ದೀನಿ. ಈಗ ಒಳಗೆ ಹೋಗಿ ನೋಡ್ತೀನಿ ಏನಿದೆ ಅಂತ. ಇವಾಗ ಏನು ಚುರುಮುರಿ ಏನೋ ಮಾಡಿದಾರಂತೆ. ಹೋಗಿ ಸ್ವಲ್ಪ ತಿಂದು ಭಾಳ ಸುಸ್ತಾಗ್ತೈತೆ, ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು. ಇವಾಗ ಚುರುಮುರಿ ಏನೋ ತಿಂದು ಸ್ವಲ್ಪ ಮಲ್ಕೊತೀನಿ. ಚುರುಮುರಿ ನೋಡೋಣ ಹೆಂಗೆ ಮಾಡಿದ್ದಾರೆ. ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ತಿಂತೀನಿ. ಇದೇನು ಹೆಂಗೆ ರೇಟ್ ಆಗ್ತಿದೆ ಇದು ಯಾವ್ದು ಹಳೆ ಕಾಲದ ಫ್ಯಾನ್ ಇಲ್ಲಿ ಬಿಟ್ಟಿದ್ದಾರೆ. ಆಟೋಮೆಟಿಕ್ ಆಗಿ ರೊಟೇಟ್ ಆಗ್ತಿದೆ. ಇವಾಗ ನನ್ನ ಪ್ಲೇಟ್ ತೊಗೊತೀನಿ. ನನ್ನ ಪ್ಲೇಟು ಎಲ್ಲಿದೆ? ನನ್ನ ಪ್ಲೇಟು ನನ್ನ ಕಬೋರ್ಡ್ನಲ್ಲಿದೆ ಅನಿಸುತ್ತೆ. ಎಲ್ಲಿದೆ ನನ್ನ ಪ್ಲೇಟ್? ಇವಾಗ ಇದೆ ನೋಡ್ರಿ ಕಿಚನ್ ರೂಮ್. ಇಲ್ಲಿ ಹೋಗಿ ಎಲ್ಲ ಕೇಳಬೇಕಾಗಿರೋದು. ಊಟ ಏನಾದರೂ ಇದೆ, ಅಲ್ಲಿ ಟೀ ಇಟ್ಟಿದ್ದಾರೆ, ಅದೇ ಟೀ ಇಟ್ಟಿರೋದು ಇದು. ಮತ್ತು ಇಲ್ಲಿ ನೀರಿರುತ್ತೆ, ಬೇಕಿದ್ರೆ ಕುಡಿಬೇಕು. ಇವಾಗ ಹೋಗಿ ಕೇಳ್ತೀನಿ ನೋಡ್ರಿ, ಕೊಡ್ತಾರೆ. ಇಲ್ಲ ಅಂತೆ, ಖಾಲಿಯಾಗಿದೆ ಅಂತೆ. ನೋಡ್ರಿ ನನ್ನ ಲಕ್ಕಿ ಹೆಂಗಿದೆ, ಖಾಲಿಯಾಗಿದೆ ಅಂತೆ. ಇವಾಗ ಚಿರುಮುರಿ ಸಿಗಲ್ಲ ಇವತ್ತು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಎಲ್ಲ ಕ್ಲೀನ್ ಮಾಡಬೇಕಲ್ವಾ? ತೋರಿಸ್ತೀನಿ ನೋಡಿ. 1 2 3 ನಲ್ಲಿ 1 2 ನೋಡಿ, ಎಲ್ಲ ಫ್ರೆಶ್ ಆಗಿ ಬಂದಿದ್ದೀನಿ. ಇವಾಗ ಮಲ್ಕೋಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಏನೋ ಆಟ ಆಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ವಿಚಾರಿಸೋಣ, ಏನ್ ಆಟ ಆಡ್ತಿದಾರೆ ನೀವು ಎಲ್ಲರೂ? ಯಾರೋ ಇಲ್ಲಿ ಹೊಸ ಫೋನ್ ತಗೊಂಡಿದ್ರಂತೆ. ಏನ್ ಬೇಕಣ್ಣ ನಿಮ್ಗೆ? ಏನ್ ಮಾತಾಡ್ಬೇಕು?
ಅಲ್ಲಿ ಮಾತಾಡು. ಎಲ್ಲ ಇದ್ರದ್ದು ಅದ್ರದ್ದು ಇದೆ ಅಲ್ಲಿ. ಹಲೋ ಹಲೋ ಮಲಿಕಣ್ಣ, ಐ ಆಮ್ ವಿನೋದ್. Our name is Malik. Both are wife and husbands. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. Thank you. What about English? I will not come proper English. ಮಾಡಾಕ್ತೀನಿ ನೋಡಿ ಇವಾಗ ಐತೆ ಮಲಿಕಣ್ಣನ್ಗೆ. ಇದೇ बेटी चौथ के तಲೆ ಪಿಚ್ವಾಡೆ ಮೇಲೆ ದೋಲಿ ಕಡೆ ಜಾಗೋ. ನನ್ ಸ್ವಲ್ಪ ವಿಚಿತ್ರವಾಗಿ ಕಾಣ್ಬಹುದು, ಯಾಕಂದ್ರೆ ನಾನು ಕೂದ್ಲು ಉದ್ದಾಗ್ ಬಿಡೋಣ ಅಂತ ಇದ್ದೀನಿ. ಕೂದ್ಲು ಬಿಡೋಣ ಅಂತ ಹೆಂಗ್ ಕಾಣ್ತಿದೀನಿ? ಕೂದ್ಲು ಬಿಡ್ಬೇಕಿಲ್ಲ ಅಂತ ಹೇಳ್ರಿ. ನಾನು ಇವಾಗ ಒಂದು ಫೋರ್ಸ್ ಕೊಡ್ಬೇಕು. ಏನಂದ್ರೆ ಇವತ್ತೆಲ್ಲಾ ಕ್ಲಿಯರ್ ಮಾಡಿದೀನಿ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸೋಣ ಅನ್ಸಿದೆ, ಯಾಕಂದ್ರೆ ಎಲ್ಲ ಕ್ಲಿಯರ್ ಆಗಿದೆ. ಏನೋ ಇಲ್ಲಿ ಹೊಸ ಫೋನ್ ತಗೊಳ್ಳಿ ಎಲ್ಲ ಇಲ್ಲಿ ನೋಡ್ತಿದ್ರೆ ತೋರ್ಸ್ಬೇಕಾ? ತೋರ್ಸಿ ನೋಡ್ರಿ. ನಿಂಗರಾಜ್ ಯಾವ್ದು ಫೋನ್ ತಗೊಂಡಿರೋದು? ರೆಡ್ಮಿ 15 Pro. ಎಷ್ಟು 25,000 ಏನೇನೋ ಬಂದಿರೋದು ಇದರಲ್ಲಿ. ಅಷ್ಟೇನಾ ಫೋನ್? ಏನೇನು ಕೊಟ್ಟಿದ್ದಾರೆ ಫ್ರೀ? ಏನೇನು ಕೊಟ್ಟಿದ್ದಾರೆ? ಇದೇನಿದು? ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಬ್ಲಾಗ್ಸ್ ಫಾರ್ ಕನ್ನಡ. ಡೂ ಸಬ್ಸ್ಕ್ರೈಬ್. ಸಪೋರ್ಟ್ ಮಾಡ್ಬೇಕು. ನೀವು ಡೈಲಿ ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೀನಿ, ನೀವು ಸಪೋರ್ಟ್ ಮಾಡಲ್ಲ, ನೋಡ್ತೀರಾ, ಸುಮ್ನೆ ಹೋಗ್ತೀರಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.